ಬೊಂಬೆಗಳನ್ನು ಯಾಕೆ ಪೂಜೆ ಮಾಡಬೇಕು ಅಂತ ಇವರು ತುಂಬ ಚೆನ್ನಾಗಿ ಹೇಳಿದರು. ನವರಾತ್ರಿ 9 ದಿವಸವೂ ನಾವು ಒಂದೊಂದು ಬೊಂಬೆಗಳನ್ನು ಒಂದೊಂದು ರೂಪದಲ್ಲಿ ಪೂಜೆ ಮಾಡ್ತೀವಿ. ಹೌದು, ನವರಾತ್ರಿ ಹಿನ್ನೆಲೆ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಈ ಮಹಿಷಾಸುರ ಅಂತನ್ನೋ ರಾಕ್ಷಸನನ್ನ ಸಂಹಾರ ಮಾಡೋದಕ್ಕೆ ಅಂತಂದ್ಬಿಟ್ಟು ದೇವಾನುದೇವತೆಗಳೆಲ್ಲ ಸೇರಿ ತ್ರಿಮೂರ್ತಿಗಳನ್ನ ಬೇಡ್ಕೋತಾರೆ. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ಎಲ್ಲರ ಅಂಶಗಳನ್ನ ಸೇರಿಸಿಕೊಂಡು ದುರ್ಗಾ ಮಾತೆ ಅವತಾರ ಎತ್ತುತ್ತಾಳೆ. ಯಾಕೆ ತ್ರಿಮೂರ್ತಿಗಳನ್ನು ಮಹಿಷಾಸುರನೆಲ್ಲ ಸಂಹಾರ ಮಾಡ್ಬೋದಾಗಿತ್ತಲ್ವಾ? ಅವರು ದೇವರೇ ತಾನೇ. ಹಾಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಏಕೆಂದರೆ ಮಹಿಷಾಸುರ ಬ್ರಹ್ಮನಿಂದ ಒಂದು ವರ ಪಡ್ಕೊಂಡಿರ್ತಾನೆ. ಯಾವ ಗಂಡಸರಿಂದಾಗ್ಲಿ ದೇವರಿಂದಾಗ್ಲಿ ತನಗೆ ಸಾವು ಬರಬಾರ್ದು ಅನ್ನೋದು ಆ ವರ. ಈ ವರ ಸಿಗ್ತಾ ಇದ್ದಂಗೆ ದುರ್ಹಂಕಾರಿಯಾಗೋ ಮಹಿಷಾಸುರ ದೇವತೆಗಳಿಗೂ ಸೇರಿ ಎಲ್ರಿಗೂ ತೊಂದರೆ ಕೊಡೋಕೆ ಶುರು ಮಾಡ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ದೇವತೆಗಳೆಲ್ಲ ತ್ರಿಮೂರ್ತಿಗಳ ಮೊರೆ ಹೋಗಿ ದುರ್ಗಾ ಮಾತೆ ಅವತಾರ ಎತ್ತೋ ಹಾಗಾಗತ್ತೆ. ಅಮ್ಮ, ಅವನ್ ಯಾಕೆ ಹಾಗೆ ವರ ಕೇಳ್ದ? ಯಾವ ಗಂಡಸರಿಂದನೂ ಸಾವು ಬರಬಾರ್ದು ಅಂತ. ಯಾಕೆಂದರೆ ಹೆಣ್ಣಿಗೆ ತನ್ನನ್ನು ಸಂಹಾರ ಮಾಡೋಷ್ಟು ಶಕ್ತಿ ಇಲ್ಲ ಅಂತ ಅವನು ತಪ್ಪು ತಿಳ್ಕೊಂಡಿದ್ದ. ಹೆಣ್ಣನ್ನು ಅವನು ಹಾಗೆ ಕೀಳಾಗಿ ಅಂದಾಜಿಸಿದ್ದಕ್ಕೇನೆ ಅವನು ಹೆಣ್ಣಿಂದನೇ ಸಂಹಾರ ಆಗುವಾಗಾಯಿತು. ಹೆಣ್ಣು ಶಕ್ತಿಯ ಸಂಕೇತ ಅನ್ನೋದನ್ನು ಅರ್ಥ ಮಾಡಿಸೋದು ಕೂಡ ಈ ಹಬ್ಬದ ಉದ್ದೇಶ. ಸರಿಯಾಗಿ ಹೇಳಿದೆ ಮಾಧವ. ಈ ನವರಾತ್ರಿ ಹಬ್ಬಕ್ಕೆ ಇನ್ನೂ ಬೇರೆ ಬೇರೆ ಮಹತ್ವಗಳೆಲ್ಲ ಇದೆ. ತ್ರೇತಾಯುಗದಲ್ಲಿ ರಾಮ ರಾವಣನ್ನ ಸಂಹಾರ ಮಾಡೋದಕ್ಕೆ ಮುಂಚೆ ಈ ದುರ್ಗಾ ಮಾತೆನ ಪೂಜೆ ಮಾಡಿದ್ನಂತೆ. ವಿಜಯದಶಮಿ ದಿವಸನೇ ರಾಮ ರಾವಣನ್ನ ಸಂಹಾರ ಮಾಡ್ದ ಅಂತ ಪುರಾಣ ಹೇಳುತ್ತೆ. ಅದಕ್ಕಾಗಿ ಇವತ್ತಿಗೂ ಕೂಡ ಉತ್ತರ ಭಾರತದಲ್ಲಿ ವಿಜಯದಶಮಿ ದಿವಸ ರಾವಣನ ಪ್ರತಿಕೃತಿನ ಸುಡುವಂಥ ಪದ್ಧತಿ ಇದೆ. ತಾತ, ನವರಾತ್ರಿಲಿ ಆಯುಧ ಪೂಜೆ, ವಾಹನ ಪೂಜೆ ಮಾಡ್ತಾರಲ್ಲ, ಅದ್ಯಾಕೆ? ಅದಕ್ಕೂ ಬೇರೆ ಬೇರೆ ಕಥೆಗಳಿದೆಯಮ್ಮ. ದ್ವಾಪರ ಯುಗದಲ್ಲಿ ಪಾಂಡವರು 1 ವರ್ಷ ಅಜ್ಞಾತವಾಸದಲ್ಲಿದ್ದರಲ್ಲ, ಆವಾಗ ಅವರು ತಮ್ಮ ಆಯುಧಗಳನ್ನೆಲ್ಲ ಒಂದು ಶಮಿ ವೃಕ್ಷದ ಮೇಲೆ ಬಚ್ಚಿಟ್ಟಿದ್ರಂತೆ. ಅವರ ಅಜ್ಞಾತವಾಸ ಮುಗಿದಿದ್ದು ಮಹಾನವಮಿ ದಿವಸ. ಆವತ್ತು ಅವರು ತಾವು ಬಚ್ಚಿಟ್ಟಿದ್ದ ಆಯುಧಗಳನ್ನೆಲ್ಲ ತೆಗೆದು ಪೂಜೆ ಮಾಡಿ ಕುರುಕ್ಷೇತ್ರದ ಯುದ್ಧಕ್ಕೆ ಹೊರಡ್ತಾರಂತೆ. ದುಷ್ಟರ ಸಂಹಾರಕ್ಕೆ ಅಂತ ಅವರು ಆಯುಧಗಳನ್ನು ಪೂಜೆ ಮಾಡಿದ್ರಲ್ಲ, ಅದಕ್ಕೋಸ್ಕರ ಇವತ್ತಿಗೂ ಆಯುಧ ಪೂಜೆ ಅಂತಂದ್ಬಿಟ್ಟು ನಾವೆಲ್ಲ ಆಚರಿಸ್ತೀವಿ. ಪ್ರತಿ ಹಬ್ಬನೂ ಹೀಗೇನೆ. ಅದನ್ನು ಯಾಕೆ ಮಾಡ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ತಿಳುವಳಿಕೆ ಬರುತ್ತೆ. ಏನಂತೀರಿ ಪುರೋಹಿತರೆ? ಸರಿಯಾಗಿ ಹೇಳಿದ್ರಿ. ತೀರ್ಥ ಪ್ರಸಾದವನ್ನು ಎಲ್ರಿಗೂ ಕೊಡಿ.
ದತ್ತ ನಿಮಗೆ ನಮ್ಮನೆ ಊಟ ಸ್ವಲ್ಪ ಖಾರ ಅನ್ಸಿರ್ಬೇಕಲ್ವಾ? ಇಲ್ಲಪ್ಪ ತುಂಬಾ ಚೆನ್ನಾಗಿತ್ತು. ನಮ್ಮನೇಲಿ ಸೋಗಲಾಡಿ ತುಳಸಿ ಇಬ್ರು ಖಾರ ಕಮ್ಮಿ ಹಾಕಿ ಆ ನಾಲ್ಗೆ ರುಚಿನೇ ತಪ್ಪೋಗ್ಬಿಟ್ಟಿತ್ತು. ಏನಾದ್ರು ಕೇಳಿದ್ರೆ BP ಹಾಳು ಮುಳು ಅಂತ ಹೇಳ್ಬಿಡ್ತಾರೆ. ಈ ವಯಸ್ಸಲ್ಲಿ ಸಪ್ಪೆ ತಿನ್ನೋದು ಒಳ್ಳೇದೇ ಬಿಡಿ. ಏನಂದೆ? ನಾನು ಹೇಳಿದ್ದು ನೋಡು, ಆಗಲೇ ನಿನ್ನ ಮಗನಿಗೆ ಹೇಳಿದ್ದೀನಿ, ನಾನು 70ರ ಯುವಕ ಅಂತ. ಮತ್ತು ನಿನಗೂ ಅದೇ ಮಾತನ್ನು ಹೇಳ್ಬೇಕಾ ಇನ್ನೊಂದ್ಸಲ? ನನಗೆ ಗೊತ್ತಲ್ಲ ದತ್ತ, ನೀವು ಫಾರೆವರ್ ಯುವಕನೇ ಅಂತ. ಅಲ್ವಾ ಮತ್ತೆ? ಕಾಲು ಎಳೆದಿದ್ದು ಸಾಕು, ಟಿವಿ ಹಾಕು. ಟಿವಿನ ಯಾಕೆ? ಕಬಡ್ಡಿ ಆಡೋಕ್ಕೆ. ಅಲ್ವೋ ಮಾಧವ, ಟಿವಿ ಯಾತಕ್ಕೆ ಹಾಕ್ತಾರೆ? ಈಗ ನಿನ್ನ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ಬರುತ್ತಲ್ಲ, ಅದನ್ನು ನೋಡೋದಕ್ಕೆ. ನಿಮ್ಮ ಮದುವೆ ಜನ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ, ಸೊ ಯಾರೂ ಪ್ರೋಗ್ರಾಮ್ ನೋಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಏನು ಮಾಡಿದ್ರು ಭಾವನ ಖುಷಿನ ಹಾಳು ಮಾಡೋಕ್ಕಾಗ್ತಿಲ್ಲ ಅಂತ ಬೇಜಾರಾಗ್ತಿದೆ. ಸರಿಯಾದ ಟೈಮಿಗೆ ಈ ಮುದುಕ ಒಂದು ಒಳ್ಳೆ ಐಡಿಯಾ ಕೊಟ್ಟ. ಈಗ ಆ ಶೋ ಅಲ್ಲಿ ಭಾವ ಇಲ್ಲ ಅಂತ ಗೊತ್ತಾದರೆ ಒಬ್ಬೊಬ್ಬರ ಮುಖನೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಯ್ಯ, ಯಾಕೆ ಕೂತ್ಬಿಟ್ಟೆ ಮಾಧವ? ಟಿವಿ ಹಾಕು. ಅಲ್ಲ, ಈಗ ಟಿವಿ ಯಾಕೆ, ಎಲ್ಲರೂ ಜೊತೆಗೆ ಸೇರಿದೀವಲ್ಲ, ಕೂತ್ ಮಾತಾಡೋಣ. ಭಾವ, ನಿಮ್ಮ ಶೋ ನೋಡಿ ತುಂಬ ದಿನ ಆಯಿತು. ಹೇಗೂ ಎಲ್ಲರೂ ಇದ್ದೀವಲ್ಲ, ನೋಡೋಣ. ನಮಸ್ಕಾರ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶೆಫ್ ವಾಸುದೇವ್. ಮನುಷ್ಯನಿಗೆ ಮಾತೆಷ್ಟು ಮುಖ್ಯನೋ ಅಡಿಗೆಗೆ ಉಪ್ಪು ಅಷ್ಟೇ ಮುಖ್ಯ. ಮಾತು ಕಡಿಮೆ ಆದ್ರೆ ಬಾಳು ಸಪ್ಪೆ, ಉಪ್ಪು ಕಡಿಮೆ ಆದ್ರೆ ಅಡಿಗೆನೆ ಸಪ್ಪೆ. ಅಲ್ಲ, ಬುದ್ಧಿ ಇದೆಯಾ ಅವರಿಗೆ ಮಾಧವ? ನೀನು ಮದುವೆ ಆಗಿದ್ದಕ್ಕೂ ಪ್ರೋಗ್ರಾಮಿಂದ ನಿನ್ನನ್ನು ಆಚೆ ಹಾಕೋದಕ್ಕೂ ಏನು ಸಂಬಂಧ? ನಾನು ಈ ವಯಸ್ಸಲ್ಲಿ ಮದುವೆ ಆಗಿ ಜನರಿಗೆ ತಪ್ಪು ಸಂದೇಶ ಕೊಡ್ತಿದ್ದೀನಿ ಅನ್ನೋದು ಅವ್ರ ವಾದ. ನೆಗೆದು ಬಿತ್ತು ಅವ್ರ ವಾದ. ಅಲ್ಲ, ಪ್ರೆಸ್ನವ್ರ ಹತ್ರ ಅಷ್ಟು ಚೆನ್ನಾಗಿ ಮನವರಿಕೆ ಮಾಡಿಕೊಟ್ರಲ್ಲ, ತುಳಸಿ ಕೂಡ ಅದನ್ನು ಸರಿಯಾಗಿದೆ ಅಂತಂದ್ಲಲ್ಲ. ಇದು ಪ್ರೆಸ್ನವ್ರು ಬರೋದಕ್ಕಿಂತ ಮೊದಲೇ ನಡೆದಿದ್ದ ಘಟನೆ ದತ್ತ. ಮದುವೆ ಆಗಿದ್ದರಿಂದ ಈ ಶೋ ನನ್ನ ಕೈ ತಪ್ಪೋಯ್ತು ಅಂತ ತುಳಸಿಯವ್ರಿಗೆ ಗೊತ್ತಾದರೆ ಅವ್ರು ನೊಂದ್ಕೋತಾರೆ. ಅದಕ್ಕೆ ಅವ್ರಿಗೆ ಹೇಳಕ್ಕೆ ಹೋಗಲಿಲ್ಲ. ನೀವು ಹೇಳಕ್ಕೆ ಹೋಗಬೇಡಿ. ಅವ್ರಿಗೆ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಅಂದರೆ ತುಂಬ ಇಷ್ಟ ಆಯಿತು. ಅವ್ರಿಗೆ ಈ ವಿಷಯ ಗೊತ್ತಾದರೆ ನೋವಾಗುತ್ತೆ. ತುಳಸಿಗೆ ಬೇಜಾರಾಗತ್ತೆ ಸರಿ, ಆದರೆ ಇದರಿಂದ ನಿನಗೆ ಬೇಜಾರಾಗ್ತಾ ಇಲ್ವಾ ಮಾಧವ? ಒಂದು ಥರದಲ್ಲಿ ಜನ ನಿನ್ನನ್ನು ಗುರುತಿಸೋದೆ ಆ ಕಾರ್ಯಕ್ರಮದಿಂದ. ಈಗ ನೀನೇ ಆ ಕಾರ್ಯಕ್ರಮದಲ್ಲಿ ಇಲ್ಲ ಅಂತಂದರೆ ಇಲ್ಲ, ನನಗೆ ಬೇಜಾರು.
ಟಿ ವಿನಲ್ಲಿ ನಿನ್ನ ಜಾಗದಲ್ಲಿ ಬೇರೆ ಯಾರನ್ನೋ ನೋಡಿದಾಗ ನಿನಗೆ ಎಷ್ಟು ಸಂಕಟ ಆಯಿತು ಅಂತ ನನಗೆ ಅರ್ಥವಾಯಿತು. ನಿನಗೊಂದು ಗುರುತು ಕೊಟ್ಟು ಎಷ್ಟೋ ಜನಕ್ಕೆ ನೀನು ಸ್ಫೂರ್ತಿ ಆಗೋ ಥರ ಮಾಡಿದ್ದು ಆ ವೇದಿಕೆ ಕಣು. ಅದು ನಿನಗೆಷ್ಟು ಮುಖ್ಯ ಆಗಿತ್ತು ಅಂತ ನೀನು ನನಗೆ ಹೇಳದೆ ಹೋದರೂ ನನಗೆ ಗೊತ್ತಾಗುತ್ತೆ ಮಾಧವ. ಚಿಂತೆ ಮಾಡಬೇಡ. ಕೆಲವೊಂದು ಸಲ ನಮಗೆ ತುಂಬ ಇಷ್ಟವಾದದ್ದನ್ನೇ ಕಳ್ಕೋಬೇಕಾಗತ್ತೆ. ಆದರೆ ದೇವರು ಹಾಗೆ ಕಿತ್ಕೊಂಡಿದ್ದರ ಬದಲು ಬೇರೆ ಏನನ್ನಾದರೂ ಕೊಡ್ತಾನೆ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶೆಫ್ ವಾಸುದೇವ್. ಇವತ್ತು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಮಾಧವ್ ಅವ್ರು ಯಾಕೆ ಬರಲಿಲ್ಲ? ಇದ್ರ ಬಗ್ಗೆ ಅವ್ರು ನನ್ನ ಹತ್ರ ಏನು ಹೇಳಲಿಲ್ವಲ್ಲ? ಅಮ್ಮ, ಹೋಗಿ ಬರ್ತೀನಿ. ತಾತ ಕಾಯ್ತಿರ್ತಾರೆ. ಸರಿ ಪುಟ್ಟಿ, ಹುಷಾರು. ಸಂಧ್ಯಾ, ಪೂರ್ಣಿ ಒಡವೆ ಎಲ್ಲ ಹಾಗೆ ಇದೆ, ಬಿಚ್ಚಿಟ್ಬಿಟ್ಟು ಹೋಗು. ಗೊತ್ತಮ್ಮ, ಏನ್ ಒಳ್ಳೆ ನನ್ನ ಕಳ್ಳಿ ತರ ನೋಡ್ತೀಯ? ನಾನೇ ನಿನ್ ಸೊಸೆ ಒಡವೆನ ಹೊತ್ಕೊಂಡು ಹೋಗ್ಬಿಡ್ತೀನ? ಮಾತು ಬೇಡ ಸಂಧ್ಯಾ. ಮತ್ತೊಬ್ರು ವಸ್ತು ಅಂದ್ರೆ ಕೆಂಡನೆ. ತಗೊಳ್ಬಾರ್ದು, ತಗೊಂಡ್ಮೇಲೆ ತುಂಬಾ ಹೊತ್ತು ಇಟ್ಕೋಬಾರ್ದು. ಅಯ್ಯ ಆಯ್ತಮ್ಮ, ಈಗೇನು ನಿನ್ನ ಎದುರುಗಡೆನೆ ಬಿಚ್ಚಿಟ್ಟು ಹೋಗ್ಲಾ? ಹಾಗೆ ಮಾಡ್ತೀನಿ. ನಿಂಗೆ ಆಗ್ಲಾದ್ರೂ ಸಮಾಧಾನ ಆಗುತ್ತೇನೋ. ನಿಂದ ನನ್ನ ಭಾವ ಎಷ್ಟು ನೋವು ಅನುಭವಿಸ್ಬೇಕೋ ಏನೋ. ಅಲ್ಲ, ನಿನ್ನ ಭಾವನ ಮದುವೆ ಆಗಿದ್ದು ಅವ್ರ ನೆಮ್ಮದಿ ಹಾಳು ಮಾಡಕ್ಕ. ಅವ್ರು ನಿನಗೆ ಏನು ಅನ್ಯಾಯ ಮಾಡಿದ್ರು ಅಂತ ಹೀಗೆಲ್ಲ ಮಾಡ್ತಿದ್ಯಾ? ಕ್ಷಮಿಸಿ, ನೀವು ಯಾವ ವಿಷಯ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸಾಕು ನಾಟಕ. ನಮ್ಮ ಭಾವನ ಒಗ್ಗರಣೆ ಡಬ್ಬಿ ಶೋಯಿಂದ ಆಚೆ ಹಾಕಿದ್ದು ನಿನಗೆ ಗೊತ್ತಿಲ್ವಾ? ಏನು ಹೇಳ್ತಾ ಇದ್ದೀರಾ ನೀವು? ಈ ಮದುವೆ ವಿಚಾರದಿಂದಾನೆ ಅವರು ತುಂಬ ಇಷ್ಟಪಡ್ತಿದ್ದ ಶೋನ ಅವರು ಕಳ್ಕೊಳ್ಳೋ ಹಾಗಾಯ್ತು. ಭಾವ ಪೂರ್ಣಿ ನೀನು ಏನು ಹೇಳಿದ್ರು ನಂಬ್ತಾರೆ ಅಂತ ನಾನು ಹೀಗೆ ಹೇಳಿದೆ ಅಂತ ಅವ್ರ ಹತ್ರ ಹೋಗಿ ಹೇಳ್ತೀಯಾ? ಅಯ್ಯೋ, ಆ ಉದ್ದೇಶ ಖಂಡಿತ ನನಗಿಲ್ಲ. ನೀನು ಹೋಗಿ ಹೇಳಿದ್ರು ನನಗೇನಿಲ್ಲ. ಭಾವನ್ಗೆ ಹೀಗಾಗಿರೋದಕ್ಕೆ ನೀನೇ ಕಾರಣ ಅಂದಮೇಲೆ ನಾನು ನಿನಗೆ ಬೈದಿದ್ದು ತಪ್ಪೇನಲ್ಲ, ಹೌದು ತಾನೆ? ಇರಿ, ಡ್ರೈವರ್ ಹತ್ರ ಹೇಳ್ತೀನಿ ಬಿಟ್ಟು ಬರೋದಕ್ಕೆ. ಕತ್ಲೆ ಬೇರೆ. ಹಾ, ಅಲ್ಲ ಮಾಧವ, ನಾನು ಆಗಲೇ ಹೇಳದ್ನಲ್ಲ, ನಿಮ್ಮ ಮನೆ ಎದುರು ಕ್ರಾಸಲ್ಲಿ ನಿಂತ್ಕೊಂಡ್ರೆ ಬೇಕಾದಷ್ಟು ಆಟೋ ರಿಕ್ಷಾಗಳು ಸಿಗತ್ತಪ್ಪ. ಆರಾಮಾಗಿ ಹೋಗ್ತೀವಿ, ಯೋಚನೆ ಮಾಡಬೇಡ. ಅಲ್ಲ ತಾತ. ನಡ್ಕೊಂಡೆ ಹೋಗೋಣ ಅಂತೀಯಾ? ನಾನಂತೂ ಅದಕ್ಕೆ ರೆಡಿಯಪ್ಪ. ಸಮಾಧಾನನಾ? ನಿನ್ ಸೊಸೆಗೆಲ್ಲ ವಾಪಸ್ ಕೊಟ್ಟು ನಾನು ಹೇಗ್ ಬಂದೋ ಹಾಗೆ ಹೋಗ್ತಿದ್ದೀನಿ.
ಹುಷಾರಾಗಿ ಹೋಗಿ. ಹಾಂ ಆಯಿತು, ನಾವು ಬರ್ತೀವಿ ತುಳಸಿ, ನೀನು ಜೋಪಾನ. ಸರಿ ಮಾವ. ತಗೊಳ್ಳಿ ಪಾಪುಗೆ. ಅರೆ ಇದೆಲ್ಲ ಯಾಕೆ? ಮನೇಲಿ ಸಿರಿ ಬೇರೆ ಇಲ್ಲ, ಅವನು ಹೇಗೂ ಊಟ ಮಾಡಿರಲ್ಲ. ಬರ್ತೀವಿ. ಮಾಧವ. ಹಾಂ ತುಳಸಿಯವರೇ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಇಷ್ಟೊತ್ತಲ್ಲ? ಒಬ್ಬರೇ ಹೋಗೋದು ಬೇಡ, ಒಂದು ನಿಮಿಷ ಇರಿ, ನಾನು ಬರ್ತೀನಿ. ಕೆಫೆಯಲ್ಲಿ ಸ್ವಲ್ಪ ಕೆಲಸ ಇತ್ತು. ನಿಮಗೂ ಬೆಳಿಗ್ಗೆಯಿಂದ ಪೂಜೆ ತಯಾರಿ ಮಾಡಿ ಸುಸ್ತಾಗಿರುತ್ತೆ, ರೆಸ್ಟ್ ಮಾಡಿ. ನಾನು ಹೋಗಿ ಬಂದ್ಬಿಡ್ತೀನಿ. ನಿಮಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ಇದಕ್ಕೇನಾದರೂ ಮಾಡಲೇಬೇಕು. ಎಕ್ಸ್ಪೀರಿಯನ್ಸ್ ಇದ್ರೂ ಒಂದು ಕೆಲಸ ಸಿಗೋದು ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ. ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಏನು ಸವಾರಿ ಇಷ್ಟು ಬೇಗ ಬಂದ್ಬಿಟ್ಟಿದೆ ಮನೆಗೆ? ಇನ್ನೇನು ಮತ್ತೆ ನಿಮ್ಮ ಥರ ಯಾರ್ದು ಮನೆಗೆ ಹೋಗೋಕ್ಕಾಗತ್ತಾ? ಡೈರೆಕ್ಟಾಗಿ ಮನೆಗೆ ಬಂದು ಕೂತಿದ್ದೀನಿ. ಏನೋ ಹೇಳಿದ್ಯಾ? ಏನಿಲ್ಲ. ಇಂಟರ್ವ್ಯೂ ಏನಾಯ್ತು? ಇನ್ನೇನಾಗುತ್ತೆ, ಆಗ್ಬೇಕಾಗಿರೋದು ಏನೂ ಆಗಲಿಲ್ಲ, ಹೋಗಿ ಆಯ್ತು ಅಷ್ಟೇ. ಹೋಗ್ಲಿ ಬಿಡು, ಅಮ್ಮ ಅವಳ ಮುದ್ದಿನ ಮಗಂಗೆ ಅಂತ ರುಚಿಯಾಗಿ ಅಡ್ಗೆ ಮಾಡಿ ಕಳ್ಸಿದಾಳೆ. ತಗೋ. ನೀನು ಯಾಕೆ ಇದನ್ನ ತರಕ್ಕೆ ಹೋದೆ? ಅಯ್ಯೋ, ಅವಳಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾಳೆ, ಬೇಡ ಅನ್ನಕ್ಕಾಗತ್ತಾ? ಶ್ರೀಮಂತರ ಮನೆ ಊಟದಲ್ಲಿ ಪ್ರೀತಿ ಅನ್ನೋದು ಇರಲ್ಲ. ನನಗಿದು ಬೇಕಾಗಿಲ್ಲ, ನಮ್ಮನೆ ಊಟನೇ ಸಾಕು. ಅಯ್ಯೋ ದೇವ್ರೆ, ಮನೆ ಊಟನೇ ಬೇಕು ಅಂದ್ರೆ ಇಲ್ಲಿ ಯಾರು ಅಡ್ಗೆ ಮಾಡಿದ್ದಾರೆ? ನಿಂಗಿದ್ ಬೇಡ ಅಂದ್ರೆ ನೀನೇ ಹೋಗಿ ಮಾಡ್ಕೊ. ಪರವಾಗಿಲ್ಲ, ಹಸ್ಕೊಂಡೆ ಮಲ್ಕೋತೀನಿ, ಆದ್ರೆ ನಂಗೆ ಈ ಊಟ ಬೇಡ. ನನಗೇನು, ನಿನ್ನಿಷ್ಟ. ನಮ್ಮ ಮನೇಲಿ ಇರೋದು ಈ ಎರಡು. ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳ್ಕೊಂಡು ಹೋಗ್ತಾ ಇದೆ. ಹೋಗ್ಲಿ ಎಲ್ಲಿಗೆ ಹೋಗುತ್ತಾ? ಯಾಕ್ರಿ ನಾನು ನಕ್ಕಿದ್ರೆ ನಿಮಗೆ ಟೆನ್ಷನ್ ಆಗುತ್ತೆ ಅಲ್ವಾ? ಇವತ್ತು ಒಗ್ಗರಣೆ ಡಬ್ಬಿ ಶೋನಲ್ಲಿ ಬೇರೆ ಯಾರೋ ಬಂದಿದ್ದನ್ನ ನೋಡಿ ನಿಮ್ಮ ಅಣ್ಣನ ಮುಖ ನೋಡಬೇಕಿತ್ತು. ಹೀಗೆ ಹೀಗೆ ಮಂಕಾಗಿತ್ತು. ಮಾಮ್, ಇದನ್ನೆಲ್ಲ ಹೇಗೆ ಮಾಡಿದೆ? ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ? ದೊಡ್ಡಪ್ಪನ ಒಗ್ಗರಣೆ ಡಬ್ಬಿ ಶೋಯಿಂದ ಹೊರಗೆ ಹಾಕಕ್ಕೆ ನೀನೇ ಕಾರಣ ತಾನೆ? ಪರವಾಗಿಲ್ಲ, ನೀನು ಆಗಾಗ ಬುದ್ಧಿ ಉಪಯೋಗಿಸ್ತಿದೀಯ. ಹೇಗೆ ಮಾಡಿದೆ ಇದನ್ನೆಲ್ಲ? ನಮ್ಮ ಕಂಪ್ನಿ ಶೇರ್ಸು ಎಲ್ಲೆಲ್ಲಿದೆ ಅನ್ನೋ ಕಾಮನ್ ಸೆನ್ಸ್ ಇದ್ದರೆ ಸಾಕು ಬೇಬಿ, ಎಲ್ಲ ಕೆಲಸ ನಡೆಯುತ್ತೆ. ಯು ಮೀನ್ ಚಾನೆಲ್ನಲ್ಲೂ ನಮ್ಮ ಶೇರ್ಸ್ ಇದೆಯಾ? ಎಸ್, ಅಷ್ಟೇ ಅಲ್ಲ, ಇಂಥ ಟೈಮಲ್ಲಿ ಬೇಕಾಗುತ್ತೆ ಅಂತ ಅಲ್ಲಿರೋ ಎಂಪ್ಲಾಯೀಸ್ನು ಚೆನ್ನಾಗಿಟ್ಕೊಂಡಿದ್ದೀನಿ. ಒಂದು ಫೋನ್ ಕಾಲ್ ಸಾಕಾಯಿತು ಭಾವನ್ನ ಅವ್ರ ಫೇವ್ರೆಟ್ ಶೋಯಿಂದ ಆಚೆ ಹಾಕಕ್ಕೆ. ಅಲ್ಲ ಮಾಮ್, ಹಾಗಾದ್ರೆ ನೀ ಇದನ್ನ ಯಾವತ್ತೂ ಮಾಡ್ಬೋದಿತ್ತಲ್ಲ. ಇಷ್ಟು ವರ್ಷದಿಂದ ದೊಡ್ಡಪ್ಪ ಆ ಶೋ ನಡೆಸ್ತಾ ಇದ್ರು, ನೀನ್ ಸುಮ್ಮನೆ ಇದ್ದೆ. ಈಗೇನು ಇದ್ದಕ್ಕಿದ್ದ ಹಾಗೆ? ಮುಂಚೆನೆ ಮಾಡಿದ್ರೆ ಭಾವಕ್ಕೆ ನೋವಾಗ್ತಿತ್ತು ನಿಜ, ಆದರೆ ಈಗ ಮಾಡಿರೋದ್ರಿಂದ ಭಾವನಿಗೆ ನೋವಿನ ಜೊತೆಗೆ ಆ ತುಳಸಿಗೆ ತನ್ನಿಂದಾನೇ ಆಯಿತು ಅನ್ನೋ ಗಿಲ್ಟ್ ಇರುತ್ತೆ. ಒಂದು ಕಲ್ಲಲ್ಲಿ ಮಿನಿಮಮ್ 2 ಹಕ್ಕಿನ ಬೀಳ್ಸಕ್ಕಾಗಲಿಲ್ಲ ಅಂದರೆ ಅಂಥ ಟಾರ್ಗೆಟ್ ಈ ಶಾರ್ವರಿ ಮಾಡೋದೇ ಇಲ್ಲ. ಓಫ್,
ಏನ್ ತಲೆ ಮಾಮ್ ನಿಂದು? ಇದೇ ವಿಷಯನ ಇಟ್ಕೊಂಡು ಮಾಧವ್ ತುಳಸಿ ಮಧ್ಯ ಬಿರುಕುಂಟಾಗೋ ಹಾಗೆ ಮಾಡ್ತೀನಿ. ಅವರಿಬ್ಬರನ್ನು ಬೇರೆ ಮಾಡೋದಕ್ಕೆ ಸಿಕ್ಕಿರೋ ರೀಸನ್ ಇದು. ಸುಮ್ಮನೆ ಬಿಟ್ಬಿಡ್ತೀನಾ?